ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಹಾಗಿದ್ರೆ ಯಾಕೆ ತಡ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮೊದಲಿಗೆ ಚಿಕನ್ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಕೆ ಜಿ ಚಿಕನ್ನ ನಾನು ತೊಗೊಂಡಿರೋದು ಗೀ ರೋಸ್ಟ್ ಮಾಡೋಕ್ಕೆ. ನಾನು ತೊಳೆದು ಆಲ್ರೆಡಿ ಇಟ್ಕೊಂಡಿದ್ದೀನಿ. ನೀರೊಂಚೂರು ಇವಾಗ ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಚಿಕನ್ ಉಪ್ಪಿಡಿಯೋಷ್ಟು ಸಾಲ್ಟ್ ಹಾಕೋತೀನಿ, ಚೂರು ಅರಿಶಿನ ಪೌಡರ್ ಹಾಕೋತೀನಿ. ಆಮೇಲೆ ಇದೇ ಸ್ಪೂನಲ್ಲಿ ಅಳತೆಯಲ್ಲಿ ಚಿಲ್ಲಿ ಪೌಡರು ಸಹ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಒಂದು ಚಿಕ್ಕ ಕಪ್ಪಷ್ಟು ಮೊಸರು ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಚಿಕನ್ ಮಸಾಲ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಅದ್ರ ಮೇಲೆ ಚಿಕನ್ ಚೆನ್ನಾಗಿ ಜ್ಯೂಸಿ ಥರ ಬರುತ್ತೆ. ಇದನ್ನು ಹಾಫ್ ಆನ್ ಅವರ್ಗಿಂತ ಮುಂಚೆನೇ ರೆಡಿ ಮಾಡಿ ನಾವು ಫ್ರೀಝರಲ್ಲಿ ಇಟ್ಟು ಆಮೇಲೆ ಬಳಸಬೇಕು. ಸೊ ಇದನ್ನು ರೆಡಿ ಆಯಿತು ನೋಡಿ. ಇವಾಗ ನಾನು ಇದನ್ನು ಫ್ರೀಝರಲ್ಲಿ ಇಡ್ತೀನಿ. ಇದು ಆಗೋ ತನಕ ನಾನು ಮತ್ತೆ ಇನ್ನೊಂದನ್ನು ಮಸಾಲ ರೆಡಿ ಮಾಡ್ಕೊತಾ ಇರ್ತೀನಿ. ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬ್ಯಾಡಗಿ ಮೆಣಸಿಕಾಯಿ ಮತ್ತು ಒಣಮೆಣ್ಸಿಕಾಯಿನ ಸ್ವಲ್ಪ ನೆನೆ ಹಾಕ್ಬಿಡೋಣ. ಏಕೆಂತಂದರೆ ಒಂದು ಮಸಾಲ ರೆಡಿ ಮಾಡಬೇಕು. ಸೊ ಅದಕ್ಕೋಸ್ಕರ ಇದನ್ನು ಪ್ರಿಪ್ರೇಷನ್ ಮಾಡ್ಕೋಬೇಕು ನಾವು ಅದು ಖಾರಕ್ಕೆ. ಇದು ನೋಡಿ, ಬ್ಯಾಡಗಿ ಮೆಣಸಿಕಾಯಿ, 5 ಒಣಮೆಣ್ಸಿಕಾಯಿ, ಗೋಡಂಬಿ, ಇದನ್ನು ಸಹ ಒಂಚೂರು ಒಂದು 15 ಮಿನಿಟ್ಸ್ ಇದು ನೆನಿಬೇಕು. ನೆಂದಾದ್ಮೇಲೆ ಇದನ್ನು ರುಬ್ಬಕ್ಕೆ ಅಂತ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ನೋಡಿ, ಮಸಾಲ ಹುರ್ಕೋಬೇಕು. ಒಂದು ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ ಮಸಾಲ ಹುರಿಯೋಕ್ಕೆ. ಇಲ್ಲಿ ನೋಡಿ ಎಷ್ಟು ಹುರಿತಾ ಇದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ಈ ಮೆಜರ್ಮೆಂಟಲ್ಲಿ ನಾನು ಈ ಕಪ್ಪಲ್ಲಿ 2 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನ್ ಕಾಳುಮೆಣಸು, ಅರ್ಧ ಸ್ಪೂನ್ ಜೀರಿಗೆ, ಮತ್ತು 2-3 ಲವಂಗ, ಮತ್ತು 1-2-3 ಚಿಟಿಕೆಯಷ್ಟು ಚಕ್ಕೆ, ಮತ್ತು ಒಂದು 3-4 ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಇಷ್ಟನ್ನು ಚೆನ್ನಾಗಿ ಫ್ರೈ ಆಗಬೇಕು. ಒಂಚೂರು ಫ್ಲೇವರ್ ಬರಬೇಕು, ಗಮ್ ಅಂತ ಫ್ಲೇವರ್ ಬರುತ್ತೆ ಇದನ್ನೆಲ್ಲ ಫ್ರೈ ಮಾಡ್ತಾಯಿದ್ರೆ. ಸೊ ಗಮ್ ಅಂತ ಫ್ಲೇವರ್ ಬಂದಮೇಲೆ ಇದು ರೆಡಿ ಇದೆ ಅಂತ ಹೇಳಿ. ಸೊ ನೋಡಿ, ನಾನು ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡಬಾರ್ದು, ಸಿದೋದಂಗೆ ಆಗಿಬಿಡುತ್ತೆ. ಸೊ ಇದು ರೆಡಿಯಾಗಿದೆ. ಈಗ ನಾನು ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಇವಾಗ ಖಾರ ರುಬ್ಬಕ್ಕೆ ಅಂತ ಈಗೆಲ್ಲ ಆಗಿರುತ್ತೆ. ಸೊ ನಾನು ಇವಾಗ ಒಂದು ಖಾರಕ್ಕೆ ರೆಡಿ ಮಾಡ್ಕೊತೀನಿ. ಇದೇ ಮೀನು ಮಸಾಲ. ಇವಾಗ ನೋಡಿ, ನೆನೆಸಿಟ್ಟಿರೋಂಥ 15 ನಿಮಿಷ ಆಯಿತು. ಇದು 15 ನಿಮಿಷ ಆದಮೇಲೆ ನಾನು ನೆನೆಸಿಟ್ಟಿರೋಂಥ ಬ್ಯಾಡಗಿ ಮೆಣಸಿಕಾಯಿ, ಒಣಮೆಣ್ಸಿಕಾಯಿ, ಗೋಡಂಬಿ ಹಾಕೋರು ಹಾಕ್ತಾರೆ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನನಗಿಷ್ಟ, ಸೊ ಪರ್ಸ್ನಲಿ ಅದಕ್ಕೋಸ್ಕರ ನಾನು ಹಾಕೋತೀನಿ. ಆಮೇಲೆ ಒಂದು ಗೆಂಡೆ ಅಷ್ಟು ಬೆಳ್ಳುಳ್ಳಿ ಸಹ ನಾನು ತೊಗೊಂಡಿದ್ದೀನಿ. ಇಲ್ಲಿ ಚಿಕ್ಕದು, ಅದನ್ನು ಹಾಕ್ಕೋಬೇಕು. ಇಲ್ಲಿ 1 ಕೆ ಜಿ ಅಲ್ಲ, ಅರ್ಧ ಕೆ ಜಿ ಮಾಡ್ತಿರೋದ್ರಿಂದ 1 ಗೆಂಡೆ ಸಾಕು ನನಗೆ. ಆಮೇಲೆ ಹುರಿದಿರೋಂತಹ ಮಸಾಲ ಸಹ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಚಿಕ್ಕದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ ನಾನು, ಚಿಕ್ಕದು. ಅದನ್ನು ಸಹ ನಾನು ಇವಾಗ ನೋಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲನ ರೆಡಿ ಮಾಡ್ಕೋಬೇಕು. ರುಬ್ಕೊಬರ್ತೀನಿ ಇವಾಗ ನೋಡಿ. ಸ್ಟಾಪ್. ನೋಡಿ, ರೆಡಿಯಾಗಿದೆ. ಫುಲ್ ಕ್ಲೀನ್ ಪೇಸ್ಟ್ ಆಗಿದೆ ನೋಡಿ. ಈ ಥರ ನುಣ್ಣಗಾಗಬೇಕು ಮಸಾಲ. ಇದು ರೆಡಿ ಇದೆ ಅಂಥೇಳಿ. ಕಲರ್ ನೋಡಿ, ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೀ ರೋಸ್ಟದು. ಈಗ ಖಾರ ಎಲ್ಲ ರೆಡಿ ಆಯಿತು. ಸೊ ಬನ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗ್ಯಾಸ್ ಹಚ್ಚಿ ನಾನೊಂದು ಕಡಾಯಿನ ಇಟ್ಕೋತಾ ಇದ್ದೀನಿ. ಇದು ತುಪ್ಪದ್ರಲ್ಲೇ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ತುಪ್ಪ ಮುಂದೆ ಇರಬೇಕು. ಹಾಗಾಗಿ ಒಂದು 50 ಗ್ರಾಮ್ ಅಷ್ಟು ತುಪ್ಪನ ನಾನು ಆಲ್ರೆಡಿ ತೊಗೊಂಡಿದ್ದೀನಿ. ಕಡಾಯಿ ಬಿಸಿ ಆದಮೇಲೆ ನಾನಿವಾಗ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನೇ ಮೇನ್ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಗೀ ರೋಸ್ಟ್ಗೆ. ಸೊ ತುಪ್ಪ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಒಂದು ಕಟ್ ಮಾಡಿರೋಂಥ ಈರುಳ್ಳಿ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂಚೂರು ಬ್ರೌನ್ ಕಲರ್ ಬರೋ ತನಕ ಎಲ್ಲನೂ ಬಾಡಿಸ್ಕೋಬೇಕು. ನೋಡಿ ಆಗಿದೆ. ಇವಾಗ ನಾನು ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನು ಸಹ ಇದಕ್ಕೆ ಇವಾಗ ನಾನು ಆ್ಯಡ್ ಮಾಡ್ಕೋತೀನಿ.
ಏನು ಗೀ ಇರುತ್ತೆ ಅದರಲ್ಲೇ ಚಿಕನ್ನು ಚೆನ್ನಾಗಿ ರೋಸ್ಟ್ ಆಗಬೇಕು. ಇಲ್ಲಿ ನೀರು ಸಹ ನಾವು ಆ್ಯಡ್ ಮಾಡೋದಿಲ್ಲ ಗೀ ರೋಸ್ಟ್ಗೆ. ಸೊ ಚಿಕನ್ನಲ್ಲಿರೋದು ಗೀ ಎಲ್ಲ ಅದರಲ್ಲೇ ಬೇಯಬೇಕು, ಗೀಯಲ್ಲೇ ಬೇಯಬೇಕು. ಇದು ಏನು ತುಪ್ಪದ ಫ್ಲೇವರ್ ಇರುತ್ತೆ ಅದರಲ್ಲೇ ಬೆಂದು ತುಪ್ಪ ಎಲ್ಲ ಬಿಟ್ಕೋಬೇಕು, ಆವಾಗಲೇ ಅದು ಚೆನ್ನಾಗಿರೋದು. ಚಿಕನ್ನು ಅರ್ಧ ಬಾಯ್ಲ್ ಆಗಿರಬೇಕು, ಇದರಲ್ಲೇ ಅರ್ಧ ಬಾಯ್ಲ್ ಆಗೋ ತನಕ ನಾವು ರೋಸ್ಟ್ ಮಾಡ್ಕೋಬೇಕು. ತಕ್ಷಣ ಮಸಾಲ ಹಾಕಬಾರ್ದು. ಇದನ್ನು ಇಲ್ಲ ಅಂತಂದ್ರೆ 15 ನಿಮಿಷ ಕಾಲು ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಸಹ ನಾವು ಆ್ಯಡ್ ಮಾಡ್ಕೋಬೇಕು ಮಸಾಲ, ಅದಕ್ಕಿಂತ ಮುಂಚೆ ಆ್ಯಡ್ ಮಾಡ್ಕೋಬಾರ್ದು. ಸೊ ನೋಡಿ ಎಲ್ಲ ಫ್ರೈ ಆಗ್ತಾಯಿದೆ ಚೆನ್ನಾಗಿ. ನಾನು ಇದನ್ನು ಕುಕ್ ಆಗಲಿ ಅಂತ ಹೇಳಿ ಒಂದು 15 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ 15 ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಚಿಕನ್ ಗೀನೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ. ಈ ಥರ ಅದಕ್ಕೆ ಬಂದ ಮೇಲೆ ನಾವು ಮಸಾಲಾನ ಹಾಕ್ಕೋಬೇಕು. ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದು ಅರ್ಧ ಬಾಯ್ಲ್ ಆಗಿರುತ್ತೆ ಆಲ್ರೆಡಿ ಚಿಕನ್ನು. ಈ ಥರ ಗೀಲೇನೆ ಚೆನ್ನಾಗಿ ಬೆಂದರೆ ಚಿಕನ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಈಗ ಇದಕ್ಕೆ ಅದಕ್ಕೆ ಬಂದಮೇಲೆ ಖಾರನ ಆ್ಯಡ್ ಮಾಡ್ತೀನಿ. ಮಸಾಲ ಏನು ರುಬ್ಕೊಂಡಿದ್ದೀನಿ ಆ ಮಸಾಲಾನ ಅದಕ್ಕೆ ಬಂದಮೇಲೆ ನಾನು ಹಾಕೋತೀನಿ. ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದಕ್ಕೆ ನೀರು ಸಹ ಏನು ಆ್ಯಡ್ ಮಾಡೋಂಗಿಲ್ಲ, ಏನಿರುತ್ತೆ ಪೇಸ್ಟ್ ಅದನ್ನೆಲ್ಲ ಕೈಲಿ ತೆಗ್ದು ಹಾಕೋದಷ್ಟೇ, ನೀರು ಸಹ ಆ್ಯಡ್ ಮಾಡೋಂಗಿಲ್ಲ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ನು ಮತ್ತು ಗೀ ಮಸಾಲ ಎಲ್ಲ ಹೊಂದ್ಕೋಬೇಕು. ಅಲ್ಲಿ ತನಕ ನಾವು ಅದನ್ನು ಬಿಡದೆ ಕೈ ಆಡ್ತಾ ಇರಬೇಕು, ಇಲ್ಲಾಂತಂದರೆ ಕೆಳಗಡೆ ತವ ಹಿಡಿಯೋ ಥರ ಆಗುತ್ತೆ. ಸೊ ನೋಡಿ ಚೆನ್ನಾಗಿ ಎಲ್ಲ ಮಸಾಲ ಎಲ್ಲ ಚಿಕನ್ಗೆ ಹಿಡ್ದಿದ್ದೆ. ಲಾಸ್ಟಿಗೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಸಣ್ಣ ಉರಿಲೇ ಬೇಯಿಸ್ಕೋಬೇಕು. ನೋಡಿ ಉರಿ ಜಾಸ್ತಿ ಕೊಟ್ಟಿಲ್ಲ, ಸಣ್ಣಗೆ ಇರೋ ಉರಿಲೇ ಕೊಟ್ಟು ಇದನ್ನು ಇನ್ನೊಂದು 15 ಮಿನಿಟ್ಸು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ಹೇಗಾಗಿದೆ ಅಂತ ಲಿಡ್ನ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ವಾವ್, ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಮಸಾಲ ಎಲ್ಲ ಹಿಡ್ದಿರುತ್ತೆ. ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಗೀ ಎಲ್ಲ ಬಿಟ್ಟಿದೆ ಮೇಲೆ. ಈ ಥರ ಮಸಾಲದಲ್ಲಿ ಗೀ ಬಿಟ್ಕೊಂಡಿದ್ರೆ ಗೀ ರೋಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೀವು ಫಸ್ಟ್ ಟೈಮ್ ಮಾಡೋದಾದರೆ ಒಂದು 1/4 kg ಅರ್ಧ kg ತಂದು ಫಸ್ಟ್ ಟ್ರೈ ಮಾಡಿ. ನೋಡಿ ಒಂಚೂರು ತಳ ಸಹ ಹಿಡ್ದಿಲ್ಲ, ಅಷ್ಟು ಚೆನ್ನಾಗಿದೆ. ಸ್ಲಿಮ್ಮಲ್ಲೇ ಇಟ್ಕೊಂಡು ಯಾವಾಗಲೂ ಗೀ ರೋಸ್ಟ್ನ ಮಾಡಬೇಕು. ಮಸಾಲ ಹಾಕಿದ್ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬಾರ್ದು. ಸೊ ನೋಡಿ ಎಷ್ಟು ರುಚಿಯಾಗಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಬಂದರೆ ಗೀ ರೋಸ್ಟು ರೆಡಿಯಾಗಿದೆ ಅಂತೇಳಿ ನಾನು ಇನ್ನೊಂದು 2 ನಿಮಿಷ ಬೇಯಿಸ್ಕೊತೀನಿ. ಲಿಡ್ನ ಕ್ಲೋಸ್ ಮಾಡಿ ಅದಾದಮೇಲೆ ನಾನು ನಿಮಗೆ ಹೇಗಿದೆ ಅಂತ ಮತ್ತೆ ನಿಮಗೆ ತೋರಿಸ್ತೀನಿ. ಬನ್ನಿ. The wind hums songs at the break of day.